ನಾವು ಸಾಕಿರ್ತಕ್ಕಂತ ಟಗರಿನಲ್ಲಿ ಹಿಂದಕ್ಕೆ ಸರಿದ ಮುಂದಕ್ಕೆ ಗುದ್ದುವಂತ ಶಕ್ತಿ ಐತಿ. ಆ ಟಗರ್ ಸಾಕದವ್ರ ಬಲ್ಯಾಕ ಹಾಲಿನಂತ ಗುಣ ಐತಿ. ಇಲ್ಲೇನ ಕೂಗ್ ಹೊಡಿತಾರಲ್ಲ ಅಣ್ಣತಮ್ಮರ, ಇವ್ರ ಹೃದಯದೊಳಗ ಸಂಗೊಳ್ಳಿ ರಾಯಣ್ಣನ ಭಕ್ತಿ ಐತಿ. ಅಮರ ಬಹಳ ಸಂತೋಷ ಅನಿಸ್ತು. ಈ ಸ್ಟೇಜ್ ಮೇಲೆ ಇದು ಸಾಮಾನ್ಯ ಸ್ಟೇಜ್ ಅಲ್ಲ. ಸ್ಟೇಜ್ ಮದಗೊಂಡ ಅಪ್ಪಾಜಿ ಅವರು ಹಾಡಿರ್ತಕ್ಕಂಥ ಸ್ಟೇಜ್ ಐತಿ. ಈ ಸ್ಟೇಜಿನ ಮೇಲೆ ಅಶಬ್ದಗಳನ್ನು ಬಳಸಬಾರದು. ಬಹಳ ಕಲಾವಂತರು ಹಾಡೋರದಾರ. ಎಲ್ಲರಿಗೆ ಒಂದೊಂದು ಪಾಳೆ ಹೋಗಬೇಕು, ಎಲ್ಲರೂ ಸೇವಾ ಸಲ್ಲಿಸಬೇಕಂತ ಹೇಳಿ ಈಗಾಗಲೇ ನಮ್ಮ ಕಮಿಟಿಯವರು ಮಾಸ್ತರ್ ಅವ್ರು ಹೇಳ್ಯಾರಲ್ರಿ. ಬಹಳ ಸಂತೋಷ ಅನಿಸ್ತು. ಇರ್ಲಿ ಚುಟುಕಿ ಮಾತಾಡಕ ಹಿಂದೆ ಬರ್ತಾರೆ ಅವರು. ಪ್ರಥಮದಲ್ಲಿ ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದು ಅರಿತು 700 ವರ್ಷ, ಅರಿಯದೆ 700 ವರ್ಷ ಜಗತ್ತನ ಸಂಚಾರಗೈದು ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರ್ತಕ್ಕಂಥ ಭವಿಷ್ಯವಾಣಿಯನ್ನು ನುಡಿದಿರ್ತಕ್ಕಂಥವ್ರು ರೇವಣ ಸಿದ್ದೇಶ್ವರರನ್ನು ನನ್ನ ಹೃದಯ ಮಂದಿರದಲ್ಲಿ ಆಹ್ವಾನಿಸಿಕೊಂಡು ರೇವಣ ಸಿದ್ದೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಇವ್ರು ಯಾರ್ರಿಪ್ಪ? ಸೂರಮ್ಮ ದೇವಿಯ ಸುತ್ತ ಬರಮದೇವರ ಕಂದ ಕಳವಿ ನಾರಾಯಣ ಗೌಡರಳಿಯ ಕಾಮರತಿಯ ಹಿರಿಯ ಅಕ್ಕಮಾಯವನ ತಮ್ಮನಾಗಿ ಧರಣಿ ಮೇಲೆ ಇರ್ತಕ್ಕಂಥ ದುಷ್ಟ ದೈತರನ್ನ ಮರ್ದನ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆಗೈದು ಹಾಲ ಮತ್ತದ ಕುಲದೈವ ಅನಿಸಿಕೊಂಡಿರ್ತಕ್ಕಂಥ ನನ್ನಪ್ಪ ಯಾರಿಪ್ಪ? ನಮ್ಮಪ್ಪ ಶಿವಸಿದ್ಧ ಬೀರೇಶ್ವರನ ಪಾದಕ್ಕೂ ಕೂಡ ಭಕ್ತಿಯ ನಮಸ್ಕಾರಗಳನ್ನು ಸಮರ್ಪಿಸಿ ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಇವ್ರು ಯಾರೀ? ಕಾಡಿದ್ದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಿಸಿ ಜತ್ತಿ ನಾರಾಯಣಪುರ ಅನಿಸಿ ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಇವ್ರು ಯಾರ್ರಿಪ್ಪ? ಕಾಡಿದ್ದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಿಸಿ ಜತ್ತಿ ನಾರಾಯಣಪುರ ನಾಮವನ್ನು ಉಳಿಸಿ ಹುಲಜಯಂತಿ ಅನಸಿ ಸೊಲ್ಲಾಪುರ ಜಿಲ್ಲೆಯ ಮಂಗಳೇವಾಡ ತಾಲೂಕಿನ ಸುಕ್ಷೇತ್ರ ಹುಲಜಯಂತಿ ಗ್ರಾಮದೊಳಗೆ ಇಂಬವಾಗಿ ನೆಲೆಸಿರ್ತಕ್ಕಂಥವ್ರು ಇವ್ರು ಯಾರೀ? ಮಹಿಮಾ ಪುರುಷನು, ಸಿದ್ಧಿ ಪುರುಷನು, ಪವಾಡ ಪುರುಷನು, ತ್ರಿಕಾಲ ಜ್ಞಾನಿಯಾಗಿರ್ತಕ್ಕಂಥ ನನ್ನಪ್ಪ ಮುತ್ಯ ಮಾಳಿಂಗ್ರನ ಪಾದಕ್ಕೂ ಕೂಡ ಭಕ್ತಿಯ ನಮಸ್ಕಾರಗಳನ್ನು ಸಮರ್ಪಿಸಿ ಅದೇ ರೀತಿ ಮಾಳಿಂಗ್ರನ 4 ಮಕ್ಕಳಾಗಿರ್ತಕ್ಕಂಥವ್ರು ಇವ್ರು ಯಾರೀ? ರೆಬ್ಬರಾಯ, ಬೀರಮುತ್ಯ, ಕನ್ನಮುತ್ಯ, ಸೋಮುತ್ಯ ಸಾಕಿದ ಮಗ ಜಗ್ಗಿನ ಬುಳ್ಳಪ್ಪ ಇವರಿಗೆ ಕೂಡ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ ಅದೇ ರೀತಿ ಈ ಜಾತ್ರೆಗೆ ಕಾರಣೀಕರ್ತನಾಗಿರ್ತಕ್ಕಂಥವ್ರು ಇವ್ರು ಯಾರಿಪ್ಪ? ನಾಡಗೌಡ ಅಮೋಘ ಸಿದ್ಧ, ದೇಸಾಯಿ ಅಮೋಘ ಸಿದ್ದೇಶ್ವರ, ಸಾಧು ಅಮೋಘ ಸಿದ್ದೇಶ್ವರ, ಋಷಿ ಅಮೋಘ ಸಿದ್ದೇಶ್ವರ, ಯೋಗಿನಾದ ಅಮೋಘ ಸಿದ್ದೇಶ್ವರ. ಈ ಜಾತ್ರೆಗೆ ಕಾರಣೀಕರ್ತನಾಗಿರ್ತಕ್ಕಂಥ ಅಮೋಘ ಸಿದ್ದೇಶ್ವರನ ಪಾದಕ್ಕೂ ಕೂಡ ಭಕ್ತಿಯ ನಮಸ್ಕಾರಗಳನ್ನು ಸಮರ್ಪಿಸಿ ಅದಕ್ಕೆ ಮರಣ್ಣ ಏನಾಯ್ತ್ರಿಪ್ಪ ಮಾತಾ? ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನ್ ಮಾಡ್ಯಾರು? ನನ್ನಪ್ಪ ಅಮೋಘ ಸಿದ್ದೇಶ್ವರನ ಜಾತ್ರೆ ಬಹಳ ವಿಜೃಂಭಣೆಯಿಂದ ಸಾಗಿ ಹೊಂಟಾದ. ಈಗಾಗಲೇ ಕಮಿಟಿಯವ್ರು ಹೇಳ್ಯಾರ, ಮಾತುಗಳನ್ನ ಬಾಳ್ ಹೇಳ್ಬೇಡ್ರಿ ಅಂತ ಹೇಳ್ಯಾರ ಅವರು. ಅದಕ್ಕೆ ಇರ್ಲಿ ಇನ್ನೂ ಒಂದು ಮಾತು ಹೆಂಗಂತ ಕೇಳಿದ್ರ, ಹೆಂಗ್ರಿ? ಸಮುದ್ರಕ್ಕೆ ಅಲೆಗಳ ಜಾಸ್ತಿ, ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ. ಸಮುದ್ರಕ್ಕೆ ಅಲೆಗಳ ಜಾಸ್ತಿ, ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ. ಈ ಕರ್ನಾಟಕ ರಾಜ್ಯದೊಳಗ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳೇ ಜಾಸ್ತಿ. ಅಮರ ಸಂಗೊಳ್ಳಿ ರಾಯಣ್ಣ ಅಂದ್ರೆ ಸಾಮಾನ್ಯ ಅಲ್ಲ. ತನ್ನ ಮನೆತನ ಕಟ್ಟಿಯ ಸೀಮಿತ ಅಲ್ಲ, ಜಾತಿ ಗಟ್ಟಿಯ ಸೀಮಿತ ಅಲ್ಲ. ಕಿತ್ತೂರು ಸಂಸ್ಥಾನ ಮ್ಯಾಗ ಕೆಟ್ಟ ಬ್ರಿಟಿಷರ ಕಣ್ಣು ಬಿದ್ದಿತ್ತು. ಕಿತ್ತೂರು ಸಂಸ್ಥಾನದ ಮ್ಯಾಗ ಕಣ್ಣು ಬಿದ್ದ ಕಾಲಕ್ಕ ಬ್ರಿಟಿಷರಿಗೆ ಮತ್ತು ಸಂಸ್ಥಾನದವರಿಗೆ ಯುದ್ಧ ಆಯ್ತು. ಯುದ್ಧದಾಗ ನಮ್ಮವರು ಸೋತ್ರು ಚೆನ್ನಮ್ಮ ತಾಯಿ ಹಿಡಿದು ಸೆರೆಮನಿ ಒಳಗೆ ಹಾಕಿದ್ರು. ಸಂಗೊಳ್ಳಿ ರಾಯಣ್ಣ ಸಾಧುನ ವೇಷದಾಗ ಹೋಗಿ ಬೆಟ್ಟಿ ಕೊಟ್ಟು ಬರ್ತಿದ್ದ ಸೈನ್ಯ ಬಲ ಮಾಡ್ತಿದ್ದ. ಆ ಒಂದು ದಿವಸ ಏನಾಯ್ತು ಅಂತ ಕೇಳಿದ್ರ, ಏನಾಯ್ತ್ರಿ? ಅವನು ಬಲ್ಯಾಕಿರ್ತಕ್ಕಂತ ಸೈನಿಕರಿಗೆ ಊಟದ ಕೊರತೆ ಬರ್ಲಕತ್ತು. ಸಂಗೊಳ್ಳಿ ರಾಯಣ್ಣ ಊರೂರು ತಿರ್ಗಾಡಕತ್ತ, ಮನಿ ತಿರ್ಗಾಡಕತ್ತ. ಯಾರು ರಾಗಿ ತಂದು ಕೊಡ್ತಿದ್ರು, ಜ್ವಾಳ, ಪಲ್ಯ, ಕಂಬಳಿ ತಂದು ಕೊಡ್ತಿದ್ರು. ರಾಯಣ್ಣ ಸಂತೋಷದಿಂದ ತಗೊಂಡು ಒಯ್ದು ಸೈನಿಕರಿಗೆ ಕೊಡ್ತಿದ್ರು. ಸೈನಿಕರಿಗೆ ಸಂತೋಷ ಆಗ್ತಿತ್ತು. ಒಂದು ದಿವಸ ಒಬ್ಬರು ಮನೆ ಮುಂದೆ ಹೋಗಿ ರಾಯಣ್ಣ ನಿತ್ತ ಒಬ್ಬಕ್ಕೆ ತಾಯಿ ಕುಂಟ ಮಗನಿಗೆ ತಂದು ಕೊಟ್ಟಳು.
ಯಾ ಮಗನಿಗೆ ಕುಂಟು ಮಗನಿಗೆ ಕುಂಟ ಮಗನಿಗೆ ತಂದು ಕೊಟ್ಟು ಕೊಳ್ಳೇನೆ ರಾಯಣ್ಣ ತಾನ ಏನತ್ತ ಯಾವ ಹಾ ನಾ ಎಂತ ಪರಿಸ್ಥಿತಿ ಒಳಗದಿನ ಅನ್ನೋದು ನಿನಗೆ ಗೊತ್ತೈತಿ ಗೊತ್ತೈತಿ ಇಂಥ ಪರಿಸ್ಥಿತಿ ಒಳಗ ನಿನ್ನ ಕುಂಟ ಮಗನಿಗೆ ತಂದು ನನ್ನ ಕೈಯಾಗ ಕೊಳ್ಳಕತ್ತಿದ್ದಲ್ಲ ತಾಯಿ ಹಾ ಇಂಥ ಮಗನಿಗೆ ತಗೊಂಡ ನಾ ಹೆಂಗ ತಿರ್ಗಾಳಿ ಅಂದ್ರ ರಾಯಣ್ಣ ಹೌದು ಅವಾಗ ಕುಂಟ ಮಗನ ತಾಯಿ ಹೇಳ್ತಾಳ ಯಾನ್ ಹೇಳ್ತಾಳು ಏ ರಾಯಣ್ಣ ಹಾ ನನ್ನ ಕುಂಟ ಮಗನಿಗೆ ನಿನಗೆ ಹೊತ್ಕೊಂಡು ತಿರ್ಗಾಳಕ ಕೊಟ್ಟಿಲ್ವೋ ಹೌದು ನಾ ಯಾಕ ಕೊಟ್ಟಿನ ಅಂತ ಕೇಳಿದ್ರ ಹ್ಮ್ ಕೆಟ್ಟ ಬ್ರಿಟಿಷರ ಕಣ್ಣು ನಿನ್ನ ಮ್ಯಾಲ ಐತಿ ಹೌದು ಮುಂದ ಒಂದು ದಿವಸ ನೀನು ಸೈನ್ಯ ಬಲ ಆತದ ಆತದ ಆ ಸೈನಿಕರಿಗೆ ಕರ್ಕೊಂಡು ಕೆಟ್ಟ ಬ್ರಿಟಿಷರ ಮ್ಯಾಗ ಯುದ್ಧಕ್ಕೆ ಹೋಗಿರ್ತಿ ಹೋದಾಗ ಬ್ರಿಟಿಷರ ಬಲ್ಯಕ್ಕ ಬಂದೂಕ್ ಅದಾವ ಹೌದು ಅದಾವು ಏನದಾವ ಬಂದೂಕ ಸಾಮಾನ್ಯಗಳು ಅದಾವು ಸಾಮಾನ್ಯಗಳದಾವ ರಾಯಣ್ಣ ಹಾ ನೀ ಮರವಿಗೆ ಬಿದ್ದು ಯುದ್ಧ ಮಾಡುವಂತ ಸಮಯದೊಳಗ ಕೆಟ್ಟ ಬ್ರಿಟಿಷರು ನಿನ್ನ ಮ್ಯಾಲ ಗುಂಡು ಹಾರಿಸಿದ್ರಂದ್ರ ಆ ಗುಂಡು ನಿನಗ್ ಬೀಳಬಾರ್ದ ಮಗನ ನನ್ನ ಕುಂಟ ಮಗನಿಗೆ ಬೀಳೆ ತಿಳ್ಕೊಳ್ಳಕತ್ತೀನಿ ಅಂದ್ರ ಎಂತ ಅಭಿಮಾನ ರೀ ತಾಯಿದು ಅಂತ ಅಭಿಮಾನ ಇರಬೇಕು ಕರೆ ಅದಕ್ಕೆ ಇರ್ಲಿ ಇರ್ಲಿ ಹೆಚ್ಚಿಗೆ ಮಾತುಗಳನ್ನ ಆಡಲಾರ್ದೆ ಹೌದು ನಾವು ಹಾಡದ ಕೂಡಲೇ ನಮ್ಮ ಗುರ್ಲಿಂಗ್ ಮಾಸ್ತರ್ ಅವ್ರು ಹಾಡೋರು ಅದಾರು ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಡಲಾರ್ದೆ ಹೌದು ಒಂದು ಖ್ಯಾಲಿ ಹಾಡಿ ಹಾಡಿ ನಮ್ಮ ಸಾವಿರ ಮೇಲಿನ ಸರ್ದಾರ್ ಆಗಿರ್ತಕ್ಕಂಥ ಗುರ್ಲಿಂಗ್ ಮಾಸ್ತರ್ ಅವ್ರಿಗೆ ಪಾಳಿ ಹೋಗ್ತದ ಸಭಾ ಶಾಂತತೆಯಿಂದ ಆಲಿಸಬೇಕಾಗಿ ವಿನಂತಿರುತ್ತದೆ ಓಕೆ ಕಾಂತ